ನಮಸ್ಕಾರ ಸ್ನೇಹಿತರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಯಾರನ್ನು ನಂಬಿ ದರ್ಶನ್ ಜೈಲಿನ ಕಂಬಿ ಎಣಿಸ್ತಾ ಇದ್ದಾರೋ, ಯಾವ ಆಪ್ತರು ತನ್ನ ಪರವಾಗಿ ನಿಲ್ತಾರೆ, ನಾನು ಈ ಕೋಟೆಯ ಕಿಂಗ್, ಇವರೆಲ್ಲ ನನ್ನ ಮಂತ್ರಿ ಮಾಗದರು ಅಂತ ಅನ್ಕೊಂಡಿದ್ರು, ಅದೇ ಆಪ್ತರು ದರ್ಶನ್ಗೆ ಕೈ ಕೊಟ್ಟಿದ್ದಾರೆ. ಕೇಸ್ನ ಪ್ರಮುಖ ಆರೋಪಿ ಪ್ರದೂಷ್, ನಾನು ದೋಷಿಯಲ್ಲ, ಎಲ್ಲ ಇವರೇ ದೋಷಿ ಅನ್ನೋ ರೀತಿಯಲ್ಲಿ ಪ್ರದೂಷ್ ಸೇರಿ ಒಟ್ಟು 3 ಮಾಫಿ ಸಾಕ್ಷಿಯಾಗಿದ್ದಾರೆ. ಅಪ್ರೂವರ್ ಆಗೋಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದರಲ್ಲೂ ಪ್ರದೂಷ್ ಅಪ್ರೂವರ್ ಆಗ್ತಿರೋದ್ರಿಂದ ದರ್ಶನ್ಗೆ ಒಂದಲ್ಲ ಭರ್ತಿ 3 ದೊಡ್ಡ ಹೊಡೆತ. ಮೊದಲೇ ಜಾಮೀನು ಸಿಗದೆ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ಡಿ ಬಾಸ್ಗೆ ಈಗ ಅದರ ಮೇಲೇನೆ, ಗಾಯದ ಮೇಲೇನೆ ಬರೆ ಬಿದ್ದಂತಾಗಿದೆ. ಹಾಗಿದ್ರೆ ಯಾರು ಈ ಪ್ರದೂಷ್? ಅಪ್ರೂವರ್ ಆಗಿರೋದ್ರಿಂದ ದರ್ಶನ್ಗೆ ಎದುರಾಗಿರೋ ಸಂಕಷ್ಟಗಳೇನು? ಅಷ್ಟಕ್ಕೂ ಏನಿದು ಮಾಫಿ ಸಾಕ್ಷಿ? ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ? ಮಾಫಿ ಸಾಕ್ಷಿಗಳಿಗೆ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತಾ? ಶಿಕ್ಷೆ ಕಮ್ಮಿ ಆಗಿಬಿಡುತ್ತಾ? ಅವರು ಅಪರಾಧಿ ಆಗಿದ್ರೂ ಕೂಡ ನಾನು ಸಾಕ್ಷಿ ಹೇಳಕ್ಕೆ ರೆಡಿ ಆಗ್ತೀನಿ ಅಂತ ಹೇಳಿದ ತಕ್ಷಣ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ಕೇಸ್ನಲ್ಲಾಗಿರೋ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ಬಿಡೋಣ. ಆಗಸ್ಟ್ 6 ಗುರುವಾರ ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ದರ್ಶನ್ ಆಪ್ತ ಮತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪ್ರದೂಷ್ ಭರ್ತಿ 11 ಪುಟಗಳ ಒಂದು ಮುಖ್ಯವಾದ ಅರ್ಜಿಯನ್ನು ಕೋರ್ಟ್ಗೆ ಹಾಕಿದ್ದಾನೆ. ಇದೇ ಈಗ ಕೇಸ್ಗೆ ದೊಡ್ಡ ತಿರುವನ್ನು ಕೊಟ್ಟಿರೋದು. ನಾನು ರೇಣುಕಾಸ್ವಾಮಿ ಕೊಲೆ ಹಿಂದಿನ ಸಂಪೂರ್ಣ ಪಿತೂರಿ, ಹಲ್ಲೆ, ಸಾಕ್ಷ್ಯನಾಶ ಮತ್ತು ಹಣದ ವ್ಯವಹಾರದ ಕಂಪ್ಲೀಟ್ ಸತ್ಯವನ್ನು ಕಕ್ಕಿಬಿಡ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗೆ ಶಿಕ್ಷೆ ಕಮ್ಮಿ ಮಾಡಿಬಿಡಿ, ನನ್ನನ್ನು ಮಾಫಿ ಸಾಕ್ಷಿಯಾಗಿ ಅಥವಾ ಅಪೂರ್ವರ್ ಆಗಿ ಮಾಡ್ಕೊಳ್ಳಿ, ನಾನು ನಿಮ್ಮ ಟೀಮ್ ಸೇರ್ಕೊಂಡ್ಬಿಡ್ತೀನಿ. ದರ್ಶನ್ಗೆ ಶಿಕ್ಷೆ ಕೊಡಿಸೋಕೆ ಫೈಟ್ ಮಾಡ್ತಿರೋ ಪೊಲೀಸರು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರಲ್ಲ, ನಿಮ್ಮ ಟೀಮ್ ಸೇರ್ಕೊಂಡ್ಬಿಡ್ತೀನಿ, ಬಾಸನ್ನು ಸಿಕ್ಕಾಕ್ಸೋಣ ಅಂಥೇಳಿ ಇವರು ಅಪ್ರೂವರ್ ಆಗೋಕೆ ರೆಡಿಯಾಗಿದ್ದಾರೆ. ಪ್ರದೂಷ್ CRPC ಸೆಕ್ಷನ್ 307 ಅಡಿಯಲ್ಲಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಹೀಗೆ ಪ್ರದೂಷ್ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಇದೇ ಕೇಸ್ನ A10 ವಿನಯ್ ಮತ್ತು A8 ರವಿಶಂಕರ್ ಕೂಡ ನಾನು ಬಂದೆ ಅಂಥೇಳಿ, ನಾನು ಅಪ್ರೂವರ್, ನನಗೂ ಕಮ್ಮಿ ಮಾಡಿ, ನಾನು ಹೊರಗೆ ಬರ್ತೀನಿ, ಇದರಿಂದ ಡಿವಾಸ್ ಒಳಗಿರಲಿ ಅಂಥೇಳಿ ಇವರು ಕೂಡ ಸಾಕ್ಷಿ ಹೇಳೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಸೇಮ್ ಟೈಮ್ ಇವರ ಗಾಬರಿ ಏನು ಅಂದರೆ, ದರ್ಶನ್ ಪಕ್ಕ ಇಡಬೇಡಿ, ನಮ್ಮನ್ನು ನಾವು ಈ ರೀತಿ ಒಪ್ಕೊಂಡ್ಬಿಟ್ಟಿದ್ದೀವಲ್ಲ ಸಾಕ್ಷಿ ಹೇಳೋಕ್ಕೆ, ನಮ್ಮನ್ನು ಅವ್ರ ಪಕ್ಕದಲ್ಲಂತೂ ಇಡಬೇಡಿ, ಏನು ಭಯನೋ ಗೊತ್ತಿಲ್ಲ, ನಮ್ಮನ್ನು ದರ್ಶನ್ ಮತ್ತು ಇತರ ಆರೋಪಿಗಳಿಂದ ದೂರ ಬೇರೆ ಕಡೆ ಇಡಿ, ನಮಗೋಸ್ಕರ ಜೈಲಲ್ಲೊಂದು ಪ್ರತ್ಯೇಕ ಸೆಲ್ ಮಾಡಿಕೊಡಿ, ಆ ಪ್ರತ್ಯೇಕ ಸೆಲ್ನಿಂದಲೇ ವಿಚಾರಣೆಗೆ ಹಾಜರಾಗೋಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ಜೊತೆಗೆ ಇರೋದ್ರಿಂದ ನನಗೆ ಜೀವಕ್ಕೆ ಅಪಾಯ ಇದೆ, ನನ್ನ ಮೇಲೆ ಅವರು ಪ್ರೆಷರ್ ಹಾಕೋಕೆ ಬರೋ ಚಾನ್ಸಸ್ ಇದೆ ಅಂತಲೂ ಪ್ರದೂಷ್ ಭಯ ವ್ಯಕ್ತಪಡಿಸಿದ್ದಾನೆ. ಪ್ರದೂಷ್ ಸಲ್ಲಿಸಿದ ಮಾಫಿ ಸಾಕ್ಷಿ ಮನವಿಗೆ ಪ್ರಾಸಿಕ್ಯೂಷನ್, ಸರ್ಕಾರ ಪರ ವಕೀಲರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಆಯಿತು ಅಂಥೇಳಿ. ಆದರೆ ಕಂಡೀಷನ್ ಹಾಕಿ. ಏನು ಕಂಡೀಷನು? ಈ ಬಗ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಮೆಮೊ ಹಾಕಿದ್ದಾರೆ. ಪ್ರದೂಷ್ ಕೇವಲ ತಮ್ಮ ಪಾತ್ರ ಮಾತ್ರ ಅಲ್ಲದೆ ಈ ಪ್ರಕರಣದಲ್ಲಿ ದರ್ಶನ್ ಸೇರಿ ಎಲ್ಲರ ಪಾತ್ರ ಏನೇನು ಮಾಡಿದ್ದಾರೆ ಸಂಪೂರ್ಣವಾಗಿ ಕೋರ್ಟ್ಗೆ ಸತ್ಯ ಬಾಯ್ಬಿಡಬೇಕು, ಆವಾಗಾದರೆ ಮಾತ್ರ ಅಪ್ರೂವರ್ ಮಾಡೋಣ ಬೇಕಾದರೆ ಅಂಥೇಳಿ ಪ್ರಾಸಿಕ್ಯೂಷನ್ ಪ್ರದೂಷ್ಗೆ ಕಂಡೀಷನ್ ಹಾಕಿದ್ದಾರೆ. ಇಲ್ಲಿ ASP ಪ್ರಸನ್ನ ಕುಮಾರ್ ಧಾರವಾಡದ BJP ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ, ಇದರಲ್ಲಿ ವಿನಯ್ ಕುಲಕರ್ಣಿ ಆರೋಪಿ, ನಿಮಗೆ ಗೊತ್ತಿರ್ಬೋದು, ಬಸವರಾಜ್ ಮುತ್ತಗಿ ಅಪ್ರೂವರ್ ಆಗಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೂ ಕೂಡ, ವಿಚಾರಣೆ ಶುರುವಾದ ಮೇಲೂ ಕೋರ್ಟ್ಗೆ ಅಪ್ರೂವರ್ ಮಾಡಿಕೊಳ್ಳೋ ಪವರ್ CRPC ಸೆಕ್ಷನ್ 307ನಲ್ಲಿದೆ ಅಂಥೇಳಿ SPP ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ಆರೋಪಿ ಪಬ್ ಮಾಲೀಕ ವಿನಯ್ ಸಲ್ಲಿಸಿದ ಅರ್ಜಿ ಕೇವಲ 2 ಪುಟ ಇದೆ, ಅದರಲ್ಲಿ ಯಾವುದೇ ಸೂಕ್ತ ವಿವರ ಇಲ್ಲ. ಹಾಗಾಗಿ ಆತನ ಅರ್ಜಿ ವಿಚಾರಣೆಯನ್ನು ಸದ್ಯಕ್ಕೆ ಬಾಕಿ ಇಟ್ಟು ಆಮೇಲೆ ಪರಿಗಣಿಸಬೇಕು, ನೋಡೋಣ ಮುಂದೆ ಅಂತ ಹೇಳಿ SPP ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ಈ ಮಾಫಿ ಸಾಕ್ಷಿಗಳ ಬಗ್ಗೆ ತೀವ್ರವಾಗಿ ವಿರೋಧಿಸಿದ್ದಾರೆ. ಅವ್ರ ವಾದ ಏನು? ಮಾಫಿ ಸಾಕ್ಷಿಯಾಗೋ ಪ್ರಕ್ರಿಯೆ ಕೇವಲ ಪ್ರಾಸಿಕ್ಯೂಷನ್ ಅನುಕೂಲಕ್ಕೆ ತಕ್ಕಂತೆ ಇರಬಾರ್ದು, ಇದು ಪ್ರಕರಣದ ನಿಷ್ಪಕ್ಷಪಾತ ವಿಚಾರಣೆಗೆ ಸಮಸ್ಯೆ ಆಗುತ್ತೆ ಅಂಥೇಳಿ ಹಶ್ಮತ್ ಪಾಷಾ ಕೋರ್ಟಲ್ಲಿ ಹೇಳಿದ್ದಾರೆ. ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿರೋ ಕೋರ್ಟ್ ಇದೇ ಆಗಸ್ಟ್ 10ಕ್ಕೆ ಸೋಮವಾರಕ್ಕೆ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಹಾಗಿದ್ರೆ ಈ ಕೇಸ್ನಲ್ಲಿ ದೊಡ್ಡ ತಿರುವನ್ನು ಕೊಟ್ಟಿರೋ, ದರ್ಶನ್ ಸಂಕಷ್ಟವನ್ನು ಹಲವು ಪಟ್ಟು ಜಾಸ್ತಿ ಮಾಡಿರೋ ಈ ಪ್ರದೂಷ್ ಯಾರು? ದರ್ಶನ್ ಕೇಸಲ್ಲಿ ಇವರ ಪಾತ್ರವಾದರೂ ಏನು? ಈ ಟ್ವಿಸ್ಟ್ನಿಂದ ದರ್ಶನ್ಗೆ ಏನಾಗುತ್ತೆ ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಕೋರ್ಟಲ್ಲಿ ನಾವು ಅಪ್ರೂವರ್ ಆಗ್ತೀವಿ ಅಂತ ಅರ್ಜಿ ಹಾಕಿದಾರಲ್ಲ, ಈ ಪ್ರದೂಷ್ ಮತ್ತು ವಿನಯ್ ಯಾರು ಗೊತ್ತಾ? ಇವರು ಬರೀ ದರ್ಶನ್ ಜೊತೆಗಿದ್ದ ಸಾಧಾರಣ ಆರೋಪಿಗಳಲ್ಲ, ಇವರೆಲ್ಲ ದರ್ಶನ್ರ ನೆರಳಿನ ಥರ ಇದ್ದ ವ್ಯಕ್ತಿಗಳು.
ಇದರಲ್ಲಿ ಪ್ರದೋಷ್ ವೃತ್ತಿಯಿಂದ ಸಾಫ್ಟ್ವೇರ್ ಎಂಜಿನಿಯರ್, IT ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಪ್ರದೋಷ್ ಮೇಲೆ ಪ್ರಕರಣದ ಸಾಕ್ಷ್ಯ ನಾಶದ ಆರೋಪ ಇದೆ. ರೇಣುಕಾ ಸ್ವಾಮಿ ಕೊಲೆಯಾದ ನಂತರ ಈ ಕೇಸ್ನಿಂದ ದರ್ಶನ್ರನ್ನ ಸೇಫ್ ಆಗಿ ಆಚೆ ತರಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಆಗುತ್ತೆ. ಅದಕ್ಕೆ ದರ್ಶನ್ ಕಡೆಯಿಂದ ಬರೋಬ್ಬರಿ 30 ಲಕ್ಷ ರೂಪಾಯಿ ಫಂಡ್ ಅರೇಂಜ್ ಆಗುತ್ತೆ. ಆ ಹಣವನ್ನು ತಗೊಂಡು ಬೇರೆ ಆರೋಪಿಗಳಿಗೆ ಹಣ ಕೊಟ್ಟು ನೀವು ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿ ಅಂತ ಡೀಲ್ ಮಾತಾಡಿದ್ದು, ಸಾಕ್ಷ್ಯಗಳನ್ನು ನಾಶ ಮಾಡಿದ್ದು ಇದೇ ಪ್ರದೋಷ್ ಅಂತ ಪೊಲೀಸ್ ತನಿಖೆ ಹೇಳ್ತಾ ಇದೆ. ಜೊತೆಗೆ ಈತ ಈ ಪ್ರಕರಣದಲ್ಲಿ ಒಬ್ಬ ಐ ವಿಟ್ನೆಸ್, ಪ್ರತ್ಯಕ್ಷ ಸಾಕ್ಷಿ. ಬೆಂಗಳೂರಿನ RR ನಗರದ ಪಟ್ಟಣಗೆರೆ ಶೆಡ್, ರೇಣುಕಾಸ್ವಾಮಿ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆದ ಜಾಗ. ಆವಾಗ ಆ ಹಲ್ಲೆ ಆದಾಗ ಪ್ರದೋಷ್ ಅದೇ ಸ್ಥಳದಲ್ಲಿ ನಿಂತು ಎಲ್ಲವನ್ನ ಕಣ್ಣಾರೆ ನೋಡಿದ್ದ ವ್ಯಕ್ತಿ. ಅಷ್ಟೇ ಅಲ್ಲ, ಬಾಸ್ ಸಾಕು ಬಿಡಿ, ಹೊಡೆದಿದ್ದು ಜಾಸ್ತಿ ಆಯಿತು ಅಂತ ದರ್ಶನ್ಗೆ ಪ್ರದೋಷ್ ಹೇಳಿದ್ದನಂತೆ. ಆದರೂ ಹಲ್ಲೆ ಮುಂದುವರೆದಿತ್ತು ಅಂತ ಪೊಲೀಸರ ಬಳಿ ಖುದ್ದು ಪ್ರದೋಷ್ ಹೇಳಿಕೆ ಕೊಟ್ಟಿರೋದು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಲಾಜಿಸ್ಟಿಕಲ್ ಸಪೋರ್ಟ್ನಲ್ಲಿ ಈತನ ಪಾತ್ರ ದೊಡ್ಡದಿದೆ. ರೇಣುಕಾಸ್ವಾಮಿ ಮೃತಪಟ್ಟ ವಿಚಾರವನ್ನು ದರ್ಶನ್ಗೆ ಮೊದಲು ಮುಟ್ಟಿಸಿದ್ದೇ ಪ್ರದೋಷ್. ಹೊಡೆದು ಹೋಗೇ ಬಿಟ್ಟಿದ್ದಾನೆ ಅಂಥೇಳಿ. ಅಷ್ಟೇ ಅಲ್ಲ, ಶೆಡ್ಗೆ ದರ್ಶನ್ ಗೆಳತಿ ಮತ್ತು ನಟಿ ಪವಿತ್ರಾ ಗೌಡರನ್ನ ಕರ್ಕೊಂಡು ಬಂದಿದ್ದು ಈತನೇ. ಹಾಗೆ ರೇಣುಕಾಸ್ವಾಮಿ ಮೃತಪಟ್ಟ ನಂತರ ಆತನ ದೇಹವನ್ನು ತಗೊಂಡು ಹೋಗಿ ಅಲ್ಲಿ ಹಾಕಿ ಬಂದ್ರಲ್ಲ, ಆ ಕೆಲಸಕ್ಕೆ ಈ ಪ್ರದೋಷ್ನ ಕಾರ್ ಯೂಸ್ ಆಗಿತ್ತು. ಈ ಸಾಗಾಟದಲ್ಲಿ ಈತ ನೇರವಾಗಿ ಪಾಲ್ಗೊಂಡಿದ್ದ ಆರೋಪ ಕೂಡ ಇದೆ ಚಾರ್ಜ್ ಶೀಟ್ನಲ್ಲಿ. ಇನ್ನು ಆರೋಪಿ ನಂಬರ್ 10 ವಿನಯ್. ಈತ RR ನಗರದಲ್ಲಿರೋ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ. ದರ್ಶನ್ರಿಗೆ ಅತ್ಯಂತ ಆಪ್ತನಾಗಿದ್ದ ವ್ಯಕ್ತಿ. ಈ ಹತ್ಯೆ ನಡೆದ ದಿನ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿ ತರೋಕು ಮುಂಚೆ ಮಧ್ಯಾಹ್ನ ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಆ್ಯಂಡ್ ಕಂಪನಿ ಆ ಟೀಮ್ಗೆ ಪಾರ್ಟಿ ಅರೇಂಜ್ ಮಾಡಿದ್ದೇ ಈ ವಿನಯ್. ಸೊ ಇಂಥ ಪ್ರಮುಖ ಆರೋಪಿಗಳೀಗ ದರ್ಶನ್ ವಿರುದ್ಧವೇ ಮಾಫಿ ಸಾಕ್ಷಿಯಾಗೋಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಈ ಮಾಫಿ ಸಾಕ್ಷಿಗಳಿಂದ ದರ್ಶನ್ಗೆ 3 ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಿದೆ. ಆ ಸಂಕಷ್ಟಗಳೇನು ಅಂತ ನೋಡೋಕು ಮುನ್ನ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ನ ಮೆಂಬರ್ಸ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಪ್ರತ್ಯಕ್ಷ ಸಾಕ್ಷಿ. ಸದ್ಯ ಈ ಕೇಸಲ್ಲಿ ಪೊಲೀಸರ ಬಳಿ ಇರೋದು ಸಾಂದರ್ಭಿಕ ಸಾಕ್ಷ್ಯಗಳು ಮಾತ್ರ. ಅಂದ್ರೆ ಪೊಲೀಸರ ಕೈಯಲ್ಲಿ CCTV ಮತ್ತು ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆಯಾದ ದೃಶ್ಯಗಳಿವೆ. ಆರೋಪಿಗಳ ಮೊಬೈಲ್ ಲೊಕೇಶನ್, ಕಾಲ್ ರೆಕಾರ್ಡ್ಸ್ ಮತ್ತು ಫೋರೆನ್ಸಿಕ್ ರಿಪೋರ್ಟ್ಸ್ ಇವೆ. ಹಾಗೆ ಇನ್ನೊಂದಿಷ್ಟು ಸಾಕ್ಷಿಗಳ ಹೇಳಿಕೆಗಳಿವೆ. ಆದರೆ ಈ ಸಾಕ್ಷಿಗಳು ಕ್ರೈಮ್ ಸೀನ್ನಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿಗಳಲ್ಲ. ಕ್ರೈಮ್ ನಡೆಯೋಕ್ಕಿಂತ ಮೊದಲು ಮತ್ತು ನಡೆದ ಬಳಿಕ ನಾವು ಇಂತಿಂಥ ಜಾಗದಲ್ಲಿ ಇಂತಿಂಥ ನಿರ್ದಿಷ್ಟ ಆರೋಪಿಗಳನ್ನು ನೋಡಿದ್ವಿ ಅಂತ ಹೇಳ್ತಿರೋ ಸಾಕ್ಷಿಗಳಿವರು. ಆದರೆ ಈಗ ಸ್ವತಃ ಆರೋಪಿಯಾಗಿರೋ ಪ್ರದೋಷ್ ಪ್ರತ್ಯಕ್ಷದರ್ಶಿಯಾಗಿ ಬದಲಾಗ್ತಾ ಇದ್ದಾರೆ. ಐ ವಿಟ್ನೆಸ್. ರೇಣುಕಾಸ್ವಾಮಿಯ ಜೀವ ದೇಹದಿಂದ ಬೇರ್ಪಟ್ಟ ಜಾಗ, ಅಂದರೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ಒಳಗಡೆ ಏನೇನು ನಡೀತು, ಯಾರು ಏನು ಪ್ಲಾನ್ ಮಾಡಿದ್ರು, ಯಾರು ಹೊಡೆದ್ರು, ಆಮೇಲೆ ಎಲ್ಲಿಗೆ ಸಾಗಿಸಿ ಬಿಸಾಕ ಬಂದರು, ಇದೆಲ್ಲವನ್ನ ಕಣ್ಣಾರೆ ಕಂಡ ಪ್ರದೋಷ್ನೇ ಕೋರ್ಟ್ಗೆ ಬಂದು ಹೀಗೆ ಅಂಥೇಳಿ ದರ್ಶನ್ ಕಡೆಗೆ ತೋರಿಸಿ ಹೇಳಿದ್ರೆ ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. ಹಾಗಂತ ಇವರ ಹೇಳಿಕೆ ಒಂದರಿಂದಲೇ ನಾಳೆ ದರ್ಶನ್ಗೆ ಶಿಕ್ಷೆ ಆಗಿಬಿಡುತ್ತೆ ಅಂತ ಅಲ್ಲ. ಆದರೆ ಇದು ಸುಳ್ಳು ಅಂತ ಪ್ರೂವ್ ಮಾಡೋದು ದರ್ಶನ್ ಪರ ಡಿಫೆನ್ಸ್ ಲಾಯರ್ಗೆ ದೊಡ್ಡ ಟಾಸ್ಕ್, ಚಾಲೆಂಜ್ ಆಗುತ್ತೆ. ನೆಕ್ಸ್ಟ್, ಸಾಕ್ಷ್ಯ ನಾಶದ ಪುರಾವೆ ಸ್ಟ್ರಾಂಗ್ ಆಗುತ್ತೆ. ಆಗಲೇ ಹೇಳಿದ್ವಲ್ಲ, ಸಾಕ್ಷ್ಯ ನಾಶಕ್ಕೆ ದುಡ್ಡು ಅರೇಂಜ್ ಆಗಿತ್ತು ಅಂತ. ಅದಕ್ಕೂ ಕೂಡ ಪ್ರದೋಷ್ನ ಮಾಫಿ ಸಾಕ್ಷಿಯಿಂದ ಸ್ಟ್ರಾಂಗ್ ಎವಿಡೆನ್ಸ್ ಸಿಗುತ್ತೆ. ನೆಕ್ಸ್ಟ್, ಜಾಮೀನು ಸಿಗೋ ಸಾಧ್ಯತೆ ಮತ್ತಷ್ಟು ಕ್ಷೀಣ ಆಗುತ್ತೆ. ಆಲ್ರೆಡಿ ದರ್ಶನ್ 1 ವರ್ಷ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಈ ಮಾಫಿ ಸಾಕ್ಷಿಯಿಂದ ಮುಂದೆ ದರ್ಶನ್ಗೆ ಜಾಮೀನು ಸಿಗೋದು ಇನ್ನಷ್ಟು ಕಷ್ಟ ಆಗೋ ಲೆಕ್ಕಾಚಾರ ಇದೆ. ಯಾಕಂದರೆ ಆರೋಪಿಗಳೇ ಅಪ್ರೂವರ್ ಆದಾಗ CRPC ಸೆಕ್ಷನ್ 164 ಅಡಿಯಲ್ಲಿ ಇವರ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಈ ಹೇಳಿಕೆಗಳು ಟ್ರಯಲ್ನಲ್ಲಿ, ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆಯಲ್ಲಿ ಪ್ರೂವ್ ಆಗಿಬಿಟ್ರೆ ಈ ಕೇಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ದರ್ಶನ್ ಸುತ್ತ ಕಾನೂನಿನ ಉರುಳು ಟೈಟ್ ಆಗುತ್ತೆ. ಸ್ನೇಹಿತರೆ, ಈಗ ನಿಮಗೊಂದು ಪ್ರಶ್ನೆ ಬಂದಿರ್ಬೋದು, ಈ ಮಾಫಿ ಸಾಕ್ಷಿಗೆ ಅಷ್ಟೊಂದು ಪವರ್ ಇರುತ್ತಾ ಅಂತ. ಅಷ್ಟಕ್ಕೂ ಏನಿದು ಮಾಫಿ ಸಾಕ್ಷಿ? ಸ್ನೇಹಿತರೆ, ಕಾನೂನಿನ ಭಾಷೆಯಲ್ಲಿ ಇದನ್ನು ಅಪ್ರೂವರ್ ಅಥವಾ ಪಾರ್ಡನ್ ವಿಟ್ನೆಸ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾವುದೇ ಒಂದು ಅಪರಾಧದಲ್ಲಿ ಭಾಗಿಯಾದ ಸಹ ಆರೋಪಿ ತಾನು ಮಾಡಿದ ತಪ್ಪನ್ನು ಒಪ್ಕೊಂಡು ಪ್ರಕರಣದ ಮುಖ್ಯ ಆರೋಪಿಗಳ ವಿರುದ್ಧ ಸಾಕ್ಷ್ಯ ನುಡಿಯೋಕೆ, ಅಂದರೆ ಸರ್ಕಾರದ ಪರವಾಗಿ ಸಾಕ್ಷಿದಾರನಾಗಿ ಬದಲಾಗೋದನ್ನೇ ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಅಂತ ಕರೀತಾರೆ. ಇವರು ಈ ಕೇಸಲ್ಲಿ ಹೆಲ್ಪ್ ಮಾಡೋದ್ರಿಂದ ನ್ಯಾಯ ಕೊಡಿಸೋಕೆ ಕೋರ್ಟ್ ಇವರಿಗೊಂಚೂರು ಹೆಲ್ಪ್ ಮಾಡುತ್ತೆ.
ಏನು ಹೆಲ್ಪ್ ಮಾಡುತ್ತೆ? ಷರತ್ತುಬದ್ಧ ಕ್ಷಮಾದಾನ ಕೊಡುತ್ತೆ. ಹಾಗಿದ್ರೆ ಯಾರು ಬೇಕಾದರೂ ಕೂಡ ಮಾಫಿ ಸಾಕ್ಷಿಯಾಗಿ ಬದಲಾಗ್ಬಿಡ್ಬೋದಾ? ಖಂಡಿತ ಇಲ್ಲ. ನಮ್ಮ ಕಾನೂನಿನ ಪ್ರಕಾರ ಕೊಲೆಯನ್ನು ನೇರವಾಗಿ ತಾನೇ ಮಾಡಿರೋ ಮುಖ್ಯ ಆರೋಪಿ ಅಂದರೆ ಪ್ರಿನ್ಸಿಪಲ್ ಅಫೆಂಡರ್ಗೆ ಈ ಚಾನ್ಸ್ ಸಿಗಲ್ಲ. ಯಾಕಂದರೆ ಮುಖ್ಯ ಆರೋಪಿಯನ್ನು ಬಿಟ್ಟುಬಿಟ್ರೆ ಪ್ರಕರಣದಲ್ಲಿ ನ್ಯಾಯ ಸಿಗಲ್ಲ, ಜಸ್ಟಿಸನ್ನು ಡೆಲಿವರ್ ಮಾಡೋಕ್ಕಾಗಲ್ಲ ರೇಣುಕಾಸ್ವಾಮಿಗೆ, ಅವ್ರ ಫ್ಯಾಮಿಲಿಗೆ. ಹೀಗಾಗಿ ಅಪರಾಧದಲ್ಲಿ ನೇರವಾಗಿ ಅವರೇ ಕಾರಣ ಅಲ್ಲದ, ಆದರೆ ಅಕ್ಕಪಕ್ಕದಲ್ಲಿ ಇದ್ದು ಅದನ್ನು ನೋಡಿದ ಅಥವಾ ಪರೋಕ್ಷವಾಗಿ ಪಾಲ್ಗೊಂಡ, ಉದಾಹರಣೆಗೆ ಸಾಕ್ಷ್ಯ ನಾಶ ಮಾಡಿದ, ಪ್ರಮುಖ ಆರೋಪಿಗಳ ಜೊತೆಗಿದ್ದು ಓಡಾಡಿದ, ಸಪೋರ್ಟ್ ಮಾಡಿದ ಸಣ್ಣ ಪುಟ್ಟ ಆರೋಪಿಗಳನ್ನು ಮಾತ್ರ ಮಾಫಿ ಸಾಕ್ಷಿಯಾಗಿ ಮಾಡಿಕೊಳ್ಳೋಕೆ ಅವಕಾಶ ಇದೆ. CRPC ಸೆಕ್ಷನ್ 307 ಮತ್ತು CRPC ಸೆಕ್ಷನ್ 306 ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಪ್ರದೋಷ್ ಮುಖ್ಯ ಆರೋಪಿ ಅಲ್ಲ, ಆತ ಸಪೋರ್ಟ್ ಮಾಡಿದಾತ. ಈ ಗ್ರೌಂಡ್ಸ್ ಮೇಲೆ ಪ್ರಾಸಿಕ್ಯೂಷನ್ ಮಾಫಿ ಸಾಕ್ಷಿ ಆಗೋದಕ್ಕೆ ಓಕೆ ಅಂತ ಹೇಳಿದೆ. ಆದರೆ ಆಗಲೇ ಹೇಳಿದ ಹಾಗೆ ಕೋರ್ಟ್ ಇನ್ನೂ ಅಂತಿಮ ತೀರ್ಮಾನ ತಗೊಂಡಿಲ್ಲ. ಕೋರ್ಟ್ ಸೋಮವಾರ ಇದರ ಬಗ್ಗೆ ಅಂತಿಮ ತೀರ್ಮಾನ ಮಾಡುತ್ತೆ. ಈಗ ಈ ಮಾಫಿ ಸಾಕ್ಷಿ ಆಗ್ತಿದಾರಲ್ಲ, ಇವರಿಗೆ ಶಿಕ್ಷೆ ಏನಾದರೂ ರದ್ದಾಗುತ್ತಾ? ಇಲ್ಲಿ 2 ಚಾನ್ಸ್ ಇರುತ್ತೆ. ಒಂದು, ಶಿಕ್ಷೆ ರದ್ದಾಗ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಇಳಿಕೆಯಾಗ್ಬೋದು. ಇದನ್ನು ಪ್ರಕರಣದಲ್ಲಿನ ಆತನ ಪಾತ್ರ, ಅವರ ವಿರುದ್ಧ ಇರೋ ಸಾಕ್ಷ್ಯ ಮತ್ತು ಇತರ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದರಲ್ಲಿ ಅಪ್ರೂವರ್ ಆದವರು ಕಂಪ್ಲೀಟ್ ಸತ್ಯ ಹೇಳಬೇಕು. ಇವ್ರು ಹೇಳಿರೋದು ಸತ್ಯ ಅನ್ನೋದು ಟ್ರಯಲ್ನಲ್ಲಿ ಪ್ರೂವ್ ಆಗಬೇಕು. ಇವರೇನಾದರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರೂವ್ ಆದರೆ ಶಿಕ್ಷೆ ಡಬಲ್ ಆಗುತ್ತೆ. ಒಂದು, ಅವರು ಮಾಡಿರೋ ಅಪರಾಧಕ್ಕೆ, ಇನ್ನೊಂದು ಕೋರ್ಟ್ಗೆ ಸುಳ್ಳು ಹೇಳಿ ಕೋರ್ಟನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಪಟ್ಟಿದ್ದಕ್ಕೆ. ಸೊ ಅಪ್ರೂವರ್ ಆಗಿರೋರು ಸಂಪೂರ್ಣ ಸತ್ಯವನ್ನು ಬಾಯಿ ಬಿಡಲೇಬೇಕಾಗತ್ತೆ. ಆ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಹೆಚ್ಚಿನ ಸಲ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ನಿರ್ಣಾಯಕ ಘಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲರ ಗಮನ ಆಗಸ್ಟ್ 10 ಸೋಮವಾರ ಕೋರ್ಟ್ ಕೊಡಲಿರೋ ತೀರ್ಪಿನ ಮೇಲಿದೆ. ಅವತ್ತು ಮಾಫಿ ಸಾಕ್ಷಿ ಕನ್ಸಿಡರ್ ಮಾಡೋ ಬಗ್ಗೆ ಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಅವಾಗ ಮೆಂಬರ್ಗಳಿಗೋಸ್ಕರ ನಾವು ಮಾಡ್ತಿರೋ ಪ್ರತ್ಯೇಕ ವಿಡಿಯೋಸ್, ಇನ್ನು 100 ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿದ್ದಾವೆ. ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ಎಲ್ಲ ಕಾಣುತ್ತೆ. ಒಂದ್ಸಲ ಗ್ಲಾನ್ಸ್ ಮಾಡಿ ನೋಡಿ, ನಿಮಗೆ ಅದು ಯೂಸ್ಫುಲ್ ಅಂತ ಅನ್ಸಿದ್ರೆ ಆಮೇಲೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರಾಗ್ಬೋದು ನಮ್ಮೊಂದಿಗೆ. ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.